Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓ, ಬ್ಯುಸಿ ಇದ್ದಾರೆ ಅನ್ಸುತ್ತೆ. ಸ್ವಿಚ್ ಆಫ್ ಮಾಡಿಬಿಟ್ರು. ಬೇರೆ ನಂಬರ್ ಏನಾದರೂ ಇದೆಯೇನಮ್ಮ? Sadhna, whatever is going on, you should not stay hungry. Please eat something. ನನಗೆ ಹಸಿವಿಲ್ಲ ಮಿಕ್ಸಿ, ಇವನು ಬೇಡ. ಬೇಜಾರು ಮಾಡ್ಕೋಬೇಡ ಮಗಳೇ, ನಾನು ಇನ್ನೊಮ್ಮೆ ಟ್ರೈ ಮಾಡ್ತೀನಿ. ಇಲ್ಲ ಅಪ್ಪಯ್ಯ, ಈ ವಿಷಯನ ಫೋನಾಗ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಸ್ನೇಹಿಂಗೀಗ ಸ್ಯಾನೆ ದೊಡ್ಡ ಜವಾಬ್ದಾರಿ ಐತೆ. ಅವಳು ಕುಂತಿರೋ ಕುರ್ಚಿ ಸಮಯ ಬೇಡ್ತೈತೆ. ನಾವು ಫೋನಾಗ ಹೇಳಿದ್ರೆ ಅವಳು ನಮ್ಮ ತಲೆ ಅನ್ಕೊಂಡಿದ್ದೀರಾ? ಸಾಕ್ಷಿ ಸಮೇತ ಕೊಡಬೇಕು ಅಪ್ಪಯ್ಯ. ಸಿಂಗಾರಮ್ಮನ ಬಗ್ಗೆ ಫೈಲ್ಸ್ ಎಲ್ಲ ಸಂಗ್ರಹ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಏನಾಯ್ತು ಅಪ್ಪಯ್ಯ? ಅದು ಕಷ್ಟ ಇದೆ. ಆದರೂ ನಾನು ಟ್ರೈ ಮಾಡ್ತೀನಿ ಕಣಮ್ಮ. ದಯವಿಟ್ಟು ಇದೊಂದು ಕೆಲಸ ಮಾಡಿಕೊಡಿ ಅಪ್ಪಯ್ಯ. ಸಾಕ್ಷಿ ಸಮೇತ ಸ್ನೇಹ ತಗೊಂಡೋಗಿ ಕೊಟ್ಟರೆ ಉಳಿದಿದ್ದೆಲ್ಲ ಅವಳು ನೋಡ್ಕೋತಾಳೆ. ಆಯ್ತಮ್ಮ, ಖಂಡಿತ ಮಾಡ್ತೀನಿ. ಬಾ ಸ್ನೇಹ, ನಿನ್ನ ಬಗ್ಗೆನೇ ಮಾತಾಡ್ತಿದೆ. ನೀನು ಮಾಡಿ ನಿನಗೆ ಸರಿ ಅನ್ಸುತ್ತಾ ಹೇಳು? ನೋಡು ಸ್ನೇಹ, ನೋಡು ನನ್ನ ಮಗ ಸಪ್ಪೆ ಮುಖ ಹಾಕ್ಕೊಂಡು ಹೆಂಗೆ ಕುಂತವನೇ ನೋಡು. ನನ್ನ ಮಗಂಗೆ ಹಿಂಗೆ ಮಾಡ್ಬಿಟ್ಟಿಯಲ್ಲ ಸ್ನೇಹ, ಅನ್ಯಾಯ ಅಲ್ವೇ? ಹೆಂಗೆ ಮನ್ಸು ಬಂತು ನಿಂಗೆ? ಅತ್ತೆ, ನಾನು ಬೂಡು ಸ್ನೇಹ, ನಿನಗೆ ನಿನ್ನ ಕರ್ತವ್ಯನೇ ದೊಡ್ಡದು. ಗಂಡ ಹಿಂಗೆ ದುಃಖ ಪಡ್ಕೊಂಡು ಕೂತ್ರೆ ನಿಂಗೇನಲ್ವೇ? ಇದರ ಮೆಸ್ತೇನೂ ತಪ್ಪಿಲ್ಲ. ಹಂಗಲ್ಲ ಕಂಟಿ, ನೀನು ಹಿಂಗೆ ಬೇಸರದಾಗ ಕುಂತಿರೋದನ್ನ ನನ್ನ ಕೈಲಿ ಮಾಡೋಕ್ಕಾಗಕ್ಕಿಲ್ಲಕ್ಕಲ್ಲ. ಬೇಸರ ಏನೋ ಐತೆ, ದಿಟನೇ ಅವ. ಆದರೆ ಅದು ಮೆಸ್ಸಿಂದ ಅಲ್ಲ, ಅವ್ರು ಕೆಲಸ ಮಾಡೋರು ಆಟೆಯ. ಗಂಡ ಅಂತ ನನ್ನ ವಹಿಸ್ಕೊಂಡು ಮಾತಾಡಿದಿದ್ರೆ ಅವ್ರ ಸ್ಥಾನಕ್ಕೆ ಅವರು ಮೋಸ ಮಾಡ್ಕೊಂಡಾಗಾಯ್ತಿತ್ತು. ಆಗ ನಾನು ಇರೋದಕ್ಕಿಂತ ಸಾನೇ ಬೇಸರ ಮಾಡ್ಕೊತಿದ್ದೆ. ನಮ್ಮವರು ಸರಿಯಾಗಿ ಮಾಡೋರೆ. ಮಿಸ್ಸು, ನೀವೇನು ಚಿಂತೆ ಮಾಡಬೇಡಿ. ಅವ್ವ ನನ್ನ ಹಾಕಿರೋ ಬಿರುದಿಗೆ ಹಿಂಗೆ ಮಾತಾಡ್ತಾವ್ರೆ ಮಾಟೆಯ. ನನಗೂ ನನ್ನ ಸೊಸೆ ಮ್ಯಾಕೆ ಸ್ಯಾನೆ ಎಮ್ಮೆ ಐತೆ ಕಲ. ನಿನ್ನ ಬಾಯಾಗೆ ಈ ಮಾತು ಬರಲಿ ಅಂತ ಹಂಗೆ ಹೇಳ್ದೆ ಆಟೆ. ಸರಿ ಮಿಸ್ಸು, ಇದ್ರ ಬಗ್ಗೆ ಇನ್ಮ್ಯಾಕೆ ಮಾತಾಡೋದು ಬೇಡ, ಬನ್ನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.